ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಏನಂತ ಹೇಳಿದರೆ ಆರೋಗ್ಯನ ಕಾಪಾಡ್ಕೊಳ್ಳಿ. ಇನ್ನೊಂದೇನಪ್ಪ ವಿಚಾರ ಅಂತ ಹೇಳಿದರೆ, ಮೋದಿ ಸರ್ಕಾರದಿಂದ 2,000 ರೂಪಾಯಿ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ತುಂಬಾ ಸುದ್ದಿ ಆಗ್ತಾ ಇದೆ. ಮೋದಿ ಸರ್ಕಾರದಿಂದಲೂ ಹಣ ಬರುತ್ತಾ, ಮೋದಿ ಸರ್ಕಾರದವರು ಹಣ ಕೊಡ್ತಾರಾ ಅಂತೇಳಿ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ತೋರಿಸ್ತಾ ಇದ್ದಾರೆ, ಎಲ್ಲ ಯೂಟ್ಯೂಬರ್ಸು ಹೇಳ್ತಾ ಇದ್ದಾರೆ. ಸೊ ಅದನ್ನು ನಮ್ಮ ಗೃಹಲಕ್ಷ್ಮಿಯವರು ಕೂಡ ನೋಡಿರ್ತಾರೆ. ಏನಂತ ಹೇಳಿದರೆ 2,000 ಸರ್ಕಾರದಿಂದ ಬರುತ್ತಾ ಅಂತ ಹೇಳಿಬಿಟ್ಟು. ಖಂಡಿತ ಬರುತ್ತೆ. ಆದರೆ ಅದು ಯಾರಿಗೆ ಬರುತ್ತೆ, ಏನು, ಅದನ್ನು ಹೇಗೆ ಪಡ್ಕೋಬೇಕು ಅನ್ನೋ ಮಾಹಿತಿನ ನನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಆ ಮೋದಿ ಸರ್ಕಾರದಿಂದ 2,000 ರೂಪಾಯಿನ ನಾವು ಪಡ್ಕೋಬೇಕು ಅಂತ ಹೇಳಿದರೆ ಅಪ್ಲಿಕೇಶನ್ ಹಾಕಬೇಕಾ, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಪೋಸ್ಟ್ ಆಫೀಸಲ್ಲಿ ನಾವೇನಾದರೂ ಅಕೌಂಟನ್ನು ಓಪನ್ ಮಾಡಬೇಕಾ, ಈ ಥರದ್ದೆಲ್ಲ ಸುಮಾರಷ್ಟು ಕ್ವಶನ್ಸ್ಗಳಿದ್ದಾವೆ. ಎಷ್ಟೋ ಜನ ಆಲ್ರೆಡಿ ಪೋಸ್ಟ್ ಆಫೀಸ್ ಮುಂದೆ ಹೋಗಿ ಅಕೌಂಟ್ ಮಾಡಿಕೊಡಿ ಅಂತ ಕೇಳೋದೂ ಇದೆ. ಬಟ್ ಇಲ್ಲಿ ನಾವುಗಳು ಹೇಳ್ತಕ್ಕಂಥ ವಿಚಾರನ ಹೇಳೋರು ಕರೆಕ್ಟಾಗಿ ಹೇಳಬೇಕು ಮತ್ತು ಕೇಳೋರು ಕರೆಕ್ಟಾಗಿ ಕೇಳಿಸ್ಕೋಬೇಕು. ಇದು ನನ್ನ ಒಂದು ಅಭಿಪ್ರಾಯ. ಏನಕ್ಕೆ ಅಂತ ಹೇಳಿದರೆ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಅಂದರೆ ಇವ್ರು ವಿಡಿಯೋ ಪೂರ್ತಿ ನೋಡಿದರೆ ಇವ್ರಿಗೆ ಎಲ್ಪ್ ಆಗುತ್ತೆ ಅಂತ ಹಿಂಗೆ ಹೇಳ್ತಾರೆ ಅನ್ನೋ ಮೈಂಡ್ಸೆಟ್ಟನ್ನು ತೆಗೆದುಬಿಡಿ. ಯಾಕಂತ ಹೇಳಿದರೆ ಎಷ್ಟೋ ಜನ ಮಾಡೋ ಮಿಸ್ಟೇಕ್ ಏನಂದರೆ 2,000 ಬರುತ್ತಂತೆ ಮೋದಿ ಸರ್ಕಾರದಿಂದ, ಇವರು ಹೇಳಿದಾರಲ್ಲ ನಾವು ಹೋಗೋಣ ಅಂತ ಈ ಮಿಸ್ಟೇಕ್ ಮಾಡ್ತೀರಾ. ಬಟ್ ಅದು ಆಗಬಾರ್ದು. ತಿಳ್ಕೊಬೇಕು. ನಾವು ಯಾವುದೇ ಒಂದು ವಿಚಾರ ಆದ್ರೂ ತಿಳ್ಕೊಬೇಕು. ನಾವು ತಿಳ್ಕೊಂಡಾಗ ಬೇರೆಯವ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಕೊನೆಯಲ್ಲಿ ಹೆಂಗಂತ ಹೇಳಿದರೆ, ಇವರು ಯೂಟ್ಯೂಬರ್ ಹೇಳಿದ್ದಾರೆ, ಟಿ ವಿಲಿ ಹೇಳಿದ್ದಾರೆ, ಫೇಸ್ಬುಕ್ಕಲ್ಲಿ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ ಅಂತೇಳಿ ನೀವುಗಳು ಹೋಗಿ ಏನು ಮಾಡ್ತಾ ಇರ್ತೀರ, ಅಲ್ಲೊಂದು ಬ್ಯಾಂಕ್ ಸಿಬ್ಬಂದಿಗೆ ನೀವು ಕಾಟ ಕೊಡ್ತೀರಾ. ಬಂದಿದೆ ಅಂತೆ, ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ ಅಂತ. ಅವ್ರು ಕೊನೆಗೆ ಬೈಕೊಳೋದು ಯಾರನ್ನ? ನಮ್ಮನ್ನು ಬೈಕೊತಾರೆ, ಟಿ ವಿ ಚಾನಲ್ ಬೈಕೊತಾರೆ, ಯೂಟ್ಯೂಬರ್ಸ್ನ ಬೈಕೊತಾರೆ. ಸೊ ಅವ್ರು ನಮಗೆ ಬೈತಾರೆ. ಅರ್ಥ ಮಾಡ್ಕೊಳ್ಳಿ. ಅವ್ರಿಗೂ ಸುಮಾರಷ್ಟು ಕೆಲಸ ಇರುತ್ತೆ. ಅವ್ರುಗಳು ಬ್ಯಾಂಕ್ ಎಂಪ್ಲಾಯೀಸ್ಗಳು ಇರೋದು ನಮ್ಮ ಒಂದು ಸೇವೆ ಮಾಡಲಿಕ್ಕೆ ಇರ್ತಾರೆ. ಅಂದರೆ ನಾವು ಹೋಗ್ತೀವಿ, ಡೆಪಾಸಿಟ್ ಮಾಡ್ತೀವಿ, ಗೊತ್ತಿಲ್ಲದನ್ನ ಕೇಳ್ತೀವಿ, ಅವ್ರಿಗೆ ಗೊತ್ತಿರೋ ಮಾಹಿತಿನ ಕೊಡಲಿಕ್ಕೆ, ಅವ್ರು ನಮ್ಮ ಒಂದು ಸೇವೆ ಮಾಡಲಿಕ್ಕೆ ಅಲ್ಲಿರೋದಲ್ವ. ಸೊ ನಾವು ಸಂಪೂರ್ಣ ಮಾಹಿತಿನ ತೊಗೊಂಡಾಗ ಯಾರಿಗಾದರೂ ಹೇಳಲಿಕ್ಕೆ ಇಲ್ಲ ಯಾರಿಗಾದರೂ ಕೇಳಲಿಕ್ಕೆ ನಮಗೆ ರೈಟ್ಸ್ ಇರುತ್ತೆ. ನಾವೇ ತೊಗೊಂಡಿಲ್ಲ ಮಾಹಿತಿನ ಅಂತ ಹೇಳಿದರೆ ನಮಗೆ ಯಾವುದೇ ರೀತಿಯ ರೈಟ್ಸ್ ಇರೋದಿಲ್ಲ. ಸೊ ಮಾತು ಜಾಸ್ತಿ ಆಯಿತು ಅಂತೀರಾ? ಇಲ್ಲ, ಈ ವಿಚಾರ ನಾನು ಹೇಳಲೇಬೇಕಿತ್ತು, ಅದಕ್ಕೆ ಹೇಳಿದ್ದೀನಿ. ಇವಾಗ ಮೇಯ್ನಾಗಿ ನಾನು ಟಾಪಿಕ್ಕಿಗೆ ಬರ್ತಾಯಿದ್ದೀನಿ. ಏನಂತ ಹೇಳಿದರೆ, ಅದಕ್ಕಿಂತ ಮುಂಚೆ ಇನ್ನೊಂದು ಏನಂತ ಹೇಳಿದರೆ, ಗೃಹಲಕ್ಷ್ಮಿ ಹಣ 14ನೇ ಕಂತಿಂದು ಬಿಡುಗಡೆ ಮಾಡಿದ್ದಾರೆ. 15ನೇ ಕಂತಿನ ಹಣದಲ್ಲಿ ಸ್ವಲ್ಪ ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಅದರಲ್ಲಿ ಸ್ವಲ್ಪ ಗೊಂದಲಗಳಿದೆ ಮತ್ತು ಕೆಲವೊಂದು ರೂಲ್ಸ್ಗಳನ್ನ ಹೇಳಿದ್ದಾರೆ. ಆ ಒಂದು ವಿಡಿಯೋನ ನೋಡಿ. ಇಲ್ಲಿ ಬಂದು ನಾನು ಮೋದಿ ಸರ್ಕಾರದ 2,000 ರೂಪಾಯಿ ಕ್ಯೂರಿಯಾಸಿಟಿಯಿಂದ ನೀವು ಕೇಳ್ತಾ ಇದ್ರಲ್ವ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ಮೋದಿ ಸರ್ಕಾರದಿಂದ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಬಂದು ಮಹಾಯುತಿ ಯೋಜನೆ ಅಂತ ಹೇಳಿಬಿಟ್ಟು ಬಿಟ್ಟಿದ್ದಾರೆ. ಮಹಾಯುತಿ ಯೋಜನೆ ಅಡಿಯಲ್ಲಿ ನಾವು 2,100 ರೂಪಾಯಿ ಅಲ್ಲ, 2,100 ರೂಪಾಯಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದವರು ಹೇಳಿರೋದಿದೆ. ಇದ್ರ ಜೊತೆಗೇ ಅವರು ಇನ್ನೊಂದಷ್ಟು ಯೋಜನೆಗಳನ್ನು ಬಿಟ್ಟಿದ್ದಾರೆ. ಆ ಯೋಜನೆಗಳನ್ನು ನಾನು ಹೇಳಿಬಿಡ್ತೀನಿ. ಏನಂತ ಹೇಳಿದರೆ, ಏನೆಲ್ಲ ಯೋಜನೆಗಳನ್ನು ಅವರು ಬಿಟ್ಟಿದ್ದಾರೆ ಮೋದಿ ಸರ್ಕಾರದವರು ಅಂತ ಹೇಳೋದಾದರೆ, ಮಹಿಳೆಯರ ರಕ್ಷಣೆಗಾಗಿ 25,000 ಪೊಲೀಸರನ್ನ ನೇಮಕಾತಿ ಮಾಡ್ತಾ ಇದ್ದಾರೆ. ಅಂದರೆ ಮಹಿಳೆಯರ ರಕ್ಷಣೆಗೋಸ್ಕರ 25,000 ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ. ಮತ್ತು ರೈತರಿಗೆ ಸಮಗ್ರ ಸಾಲ ಮನ್ನಾ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಮೋದಿ ಸರ್ಕಾರದ ನಾನು ಹೇಳ್ತಾ ಇದ್ದೀನಿ, ಕನ್ಫ್ಯೂಷನ್ ಆಗಬೇಡಿ. ಮತ್ತು ಅದ್ರ ಜೊತೆಗೆ ಬಂದು ರೈತರಿಗೆ, ಯಾರೆಲ್ಲ ರೈತರು ಒಂದು ರೈತರಿಗೆ 15,000 ಎಕ್ಸ್ಟ್ರಾ ನಾವು ವರ್ಷಕ್ಕೆ ನೆರವನ್ನು ಕೊಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಹಿರಿಯ ನಾಗರಿಕರ ಮಾಸಾಶನ ಅಂದರೆ ಪಿಂಚಣಿ ಅಂತ ಹೇಳ್ತೀವಲ್ವ, ಅದನ್ನು 2,100ಕ್ಕೆ ನಾವು ಏರಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಮಹಾರಾಷ್ಟ್ರದಲ್ಲಿ 25,000 ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ದಾರೆ. ಸೊ ಇಷ್ಟನ್ನು ಹೇಳಿದ್ದಾರೆ ಅಂತ ಹೇಳಿದರೆ, ಮಹಾಯುತಿ ಯೋಜನೆಯ 2,100 ರೂಪಾಯಿ ಮೋದಿ ಸರ್ಕಾರ ಹೇಳಿರ್ತಕ್ಕಂಥದ್ದು ಬಂದು ಮಹಾರಾಷ್ಟ್ರದವ್ರಿಗೆ ಹೇಳಿದ್ದಾರೆ, ನಮ್ಮಗಳಿಗಲ್ಲ. ಯಾಕಂತ ಹೇಳಿದರೆ, ನಮ್ಮಗಳಿಗೆ ನೀವು ಏನಂತ ಹೇಳಿದರೆ, ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಯಾವುದೇ ಸರ್ಕಾರ ಮಧ್ಯದಲ್ಲಿ ಯಾವುದೇ ರೀತಿಯ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ತುಂಬ ಕಡಿಮೆ ಯೋಜನೆಗಳನ್ನು ತರ್ತಾರೆ. ಇಲ್ಲಿ 2,000 3,000 ಸರ್ಕಾರ ಒಬ್ಬ ಮಹಿಳೆಗೆ ಕೊಡಬೇಕು, ಒಬ್ಬ ಪುರುಷನಿಗೆ ಕೊಡಬೇಕು ಅಂತೇಳಿದರೆ ಅದು ಸಾಮಾನ್ಯ ಅಲ್ಲ. ಎಷ್ಟು ಕೋಟಿಗಟ್ಟಲೆ ಅವರು ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿ, ಅದನ್ನು ಯಾವುದೇ ಕಾರಣಕ್ಕೂ ಮಧ್ಯಂತರದಲ್ಲಿ ಸರ್ಕಾರ ರಚನೆ ಆಗಿ ಆಲ್ರೆಡಿ ಸರ್ಕಾರ ನಡೀತಾ ಇದೆ ಅಂದಾಗ ಮಧ್ಯದಲ್ಲಿ ಯಾವುದೇ ಯೋಜನೆಗಳನ್ನು ಕೊಡೋದಿಲ್ಲ. ಇದು ಮಹಾಯುತಿ ಯೋಜನೆ ಬಂದು, ನಾನು ಇವಾಗ ಹೇಳಿರ್ತಕ್ಕಂಥ ಎಲ್ಲ ಯೋಜನೆಗಳು ಬಂದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು. ಮಹಾರಾಷ್ಟ್ರದಲ್ಲಿ ಇವಾಗ ಎಲೆಕ್ಷನ್ ನಡೀತಾ ಇದೆ. ಸೊ ಎಲೆಕ್ಷನ್ ಟೈಮಲ್ಲಿ ಅವರ ಒಂದು ಭರವಸೆಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ನಮಗೆ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಭರವಸೆ ಕೊಟ್ಟಿತ್ತಲ್ವ,
5 ಯೋಜನೆಗಳನ್ನು ಕೊಟ್ಟಿತ್ತಲ್ವ. ಸೊ ಅದೇ ರೀತಿ ಇವರು ಈ ರೀತಿಯ ಯೋಜನೆಗಳನ್ನು ಕೇಂದ್ರ ಸರ್ಕಾರದವರು ನೀಡ್ತಾ ಇದ್ದಾರೆ. ಸೊ ಇದಕ್ಕೆ ನೆಕ್ಸ್ಟು ಏನಂತ ಹೇಳಿದರೆ, ಇದಕ್ಕೆ ಅವರು ಕೊಟ್ಟಿದ್ದಾರೆ ಅಂತೇಳಿ ಕಾಂಗ್ರೆಸ್ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ, ಅವರುಗಳು ಕೆಲವೊಂದಷ್ಟು ಯೋಜನೆಗಳನ್ನು ನೀಡಿದ್ದಾರೆ. ಬಟ್ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಯೋಜನೆಗಳನ್ನು ಕೊಟ್ಟಾಗ ರಾಜ್ಯದ ಬೊಕ್ಕಸ ಖಾಲಿಯಾಗುತ್ತೆ ಅನ್ನೋ ಒಂದು ಮಾತುಗಳನ್ನೆಲ್ಲ ಹೇಳಿತ್ತು. ಬಟ್ ಇವಾಗ ಮಹಾರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರನೇ ಈ ಒಂದು ಯೋಜನೆಗಳನ್ನು ಘೋಷಣೆ ಮಾಡಿದೆ. ಬಟ್ ಅದಕ್ಕೆ ವಿರುದ್ಧವಾಗಿ ಏನಂತ ಹೇಳಿದರೆ, ವಿರುದ್ಧ ಅಂದರೆ ತಪ್ಪಾಗುತ್ತೇನೋ ಗೊತ್ತಿಲ್ಲ, ಬಟ್ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಏನಂತ ಮಾಡಿದೆ ಅಂತ ಹೇಳಿದರೆ, ಇಲ್ಲಿ ನಮಗೆ ಗೃಹಲಕ್ಷ್ಮಿ ಅಂತ 2,000 ಕೊಡ್ತಾ ಇದೆ ಅಲ್ವಾ, ಅಲ್ಲಿ ಮಹಾಲಕ್ಷ್ಮಿ ಅಂತೇಳಿ 3,000 ಯೋಜನೆನ ಘೋಷಣೆ ಮಾಡಿದೆ. ಮಹಾಲಕ್ಷ್ಮಿ ಅಂತೇಳಿ ಪ್ರತಿ ಕುಟುಂಬದ ಪ್ರತಿ ಒಬ್ಬ ಮಹಿಳೆಗೆ ಬಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ 3,000 ಕೊಡ್ತಾರೆ. ಮತ್ತು 500 ರೂಪಾಯಿಗೆ ಒಂದರಂತೆ ವರ್ಷಕ್ಕೆ 5 ಸಿಲಿಂಡ್ರನ್ನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ. ನಮ್ಮ ಕರ್ನಾಟಕ ಕೊಟ್ಟಿದ್ದರೆ ಹೆಣ್ಮಕ್ಳೆಲ್ಲ ಇನ್ನೂ ಖುಷಿ ಪಟ್ಬಿಡ್ತಿದ್ರಲ್ವ. ತಪ್ಪು, ಅದು ಖುಷಿ ಆಗುತ್ತೆ, ಬಟ್ ಇರೋದ್ರಲ್ಲೇ ನಾವು ಏನಂತ ಹೇಳಿದ್ರೆ ಖುಷಿ ಪಡಬೇಕು. ನಮಗೂ ಸರ್ಕಾರ ಸುಮಾರಷ್ಟು ಸೌಲಭ್ಯಗಳನ್ನ ಕೊಟ್ಟಿದೆ, ಅದೆಲ್ಲ ಸವಲತ್ತುಗಳನ್ನ ನಾವು ತೊಗೊತಾ ಇದ್ದೀವಿ. ಸೊ ನೆಕ್ಸ್ಟ್ ಏನಂತ ಹೇಳಿದರೆ, ಮಹಿಳೆಯರ ರಕ್ಷಣೆಗೆ ಬಂದು ನಾವು ಕಠಿಣ ಕ್ರಮ ತೊಗೊತೀವಿ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಸರ್ಕಾರ ಹೇಳಿದೆ. ಮತ್ತು 9 ರಿಂದ 16 ವರ್ಷದ ಬಾಲಕಿಯರಿಗೆ ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೆ ನಾವು ಲಸಿಕೆನ ಇದು ಮಾಡ್ತೀವಿ, ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಉಚಿತ ಲಸಿಕೆಯನ್ನು ನಾವು ಕೊಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಮತ್ತು 3 ಲಕ್ಷದವರೆಗೂ ಯಾರೆಲ್ಲ ರೈತರು ಸಾಲ ತೊಗೊಂಡಿರ್ತಾರಲ್ವ, ಅವರ ಒಂದು ಸಾಲನ ನಾವು ಮನ್ನಾ ಮಾಡ್ತೀವಿ ಅನ್ನೋ ಒಂದು ಯೋಜನೆ ಹೇಳಿದ್ದಾರೆ. ಮತ್ತು ಯಾವ ರೈತರು ಸಾಲ ತಗೊಂಡು ಆನ್ ಟೈಮಿಗೆ ಸಾಲನ ಕಟ್ಟಿರ್ತಾರಲ್ವ, ಅವರಿಗೆ 50,000 ಉಚಿತ ಪ್ರೋತ್ಸಾಹಧನ ಕೊಡ್ತೀವಿ ಅನ್ನೋದನ್ನು ಒಂದು ಸರ್ಕಾರದವ್ರು ಹೇಳಿದ್ದಾರೆ. ಭರ್ಜರಿ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಮತ್ತು ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಕ್ಕೆ ವಿಶೇಷ ಯೋಜನೆ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದಾರೆ. ಇನ್ನೊಂದು ನಿರುದ್ಯೋಗಿ ಯುವಕರಿಗೆ ಬಂದು ಪ್ರತಿ ತಿಂಗಳು 4,000 ಕೊಡ್ತೀವಿ ಅನ್ನೋ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಏನೆಲ್ಲ ಕೊಟ್ಟಿದ್ದಾರೋ ಅದರದ್ದು ಒಂದು ನೆಕ್ಸ್ಟ್ ವರ್ಷನ್ನಾಗಿ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಅಲ್ಲೂ ಏನಂತ ಹೇಳಿದರೆ ಉಚಿತ ಬಸ್ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಇದೆಲ್ಲ ಬಂದು ಮೋದಿ ಸರ್ಕಾರದ 2,100 ರೂಪಾಯಿ ಮಹಾಯುತಿ ಯೋಜನೆ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರದ ಇಷ್ಟು ಯೋಜನೆಗಳಾಗಿರ್ಬೋದು, ನಮ್ಮ ಕರ್ನಾಟಕಕ್ಕೆ ಅಲ್ಲ. ಒಂದು ಸಲ ಸರ್ಕಾರದವರು ಕೊಟ್ಟರೆ ಪದೇ ಪದೇ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಈಗ ಆಲ್ರೆಡಿ ಯೋಜನೆಗಳು ಕಂಟಿನ್ಯೂ ಇರೋದ್ರಿಂದ ಹೊಸ ಯೋಜನೆಗಳನ್ನು ಇಲ್ಲಿ ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇರೋದ್ರಿಂದ ಇದೆಲ್ಲ ಬಂದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿರೋದಾಗಿದೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಡ್ರಿ. ಯಾರೋ ಬಂದು 2,000 ಅಂತ ಮೇಲ್ಗಡೆ ನಿಮಗೆ ತಮ್ಮನೇಲಲ್ಲಿ ಕಾಣ್ತಾ ಇದೆ ಅಂತೇಳಿ ಅದನ್ನು ಓಪನ್ ಮಾಡಿ ನೋಡ್ತೀರಾ. ನೋಡಬೇಕಾಗಿರೋದು ಕೊನೆವರೆಗೂ ವಿಡಿಯೋ ನೋಡಿ. ಎಲ್ಲರೂ ಹೇಳ್ತಾರೆ ಕೊನೆವರೆಗೂ ವಿಡಿಯೋ ನೋಡಿ. ಈ ಥರದ್ದು ಏನಾದರೂ ಸ್ಕೀಮ್ ಬಗ್ಗೆ ಬೇರೆ ವಿಡಿಯೋಗಳು ಬಿಟ್ಬಿಡಿ. ಅಟ್ಲೀಸ್ಟ್ ಸ್ಕೀಮ್ ಬಗ್ಗೆ ಹೇಳ್ತಿದ್ದಾರೆ ಅಂದರೆ ಕೊನೆವರೆಗೂ ವಿಡಿಯೋಗಳನ್ನ ನೋಡಿದಾಗಲೇ ನಿಮಗೆ ಗೊತ್ತಾಗೋದು. ಇನ್ನೊಂದು ಹೇಳ್ತೀನಿ ನೋಡ್ರಿ, ಏನಂತ ಹೇಳಿದರೆ, ನಾವುಗಳು ಅಷ್ಟೇ ಸ್ಟಾರ್ಟಿಂಗಲ್ಲಿ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ಇನ್ಫಾರ್ಮೇಷನ್ ಕೊಟ್ಟರೆ ನೀವುಗಳು ವಿಡಿಯೋ ನೋಡೋದಿಲ್ಲ. ಇದರಿಂದ ನಮಗೂ ಏನಾದರೂ ಒಂದು ನಿಮಗೆ ವಿಡಿಯೋ ಮಾಡಿದ್ದೀವಿ ಅಂದರೆ ನಮಗೂ ಅದರಿಂದ ಏನಾದರೂ ಒಂದು ಸಣ್ಣ ಸಹಾಯ ಆಗಿರಬೇಕಲ್ವ. ಸೊ ಅದಕ್ಕೋಸ್ಕರ ನಾವು ಕೊನೆಯಲ್ಲೇ ಮಾಹಿತಿ ಹೇಳ್ತೀವಿ. ಇದನ್ನು ಯಾರೂ ಹೇಳೋದಿಲ್ಲ. ಬಟ್ ಇದು ಹೇಳೋದ್ರಲ್ಲಿ ನಮಗೇನು ಮುಜುಗರ ಇಲ್ಲ. ಯಾಕಂತ ಹೇಳಿದರೆ ನಾವು ಒಂದು ವಿಡಿಯೋ ಮಾಡಬೇಕಂದ್ರೆ ತುಂಬಾ ಕಷ್ಟಪಟ್ಟಿರ್ತೀವಿ. ನಿಮ್ಗಳಿಗೆ ಮಾಹಿತಿ ಕೊಡಬೇಕಂದ್ರೆ ಏನು ಮಾಹಿತಿನ ಕೊಡಬೇಕು, ಏನು ಕೊಟ್ಟರೆ ಚೆನ್ನಾಗಿರುತ್ತೆ, ಜನಕ್ಕೆ ಏನು ಬೇಕಾಗಿದೆ ಅನ್ನೋದನ್ನು ನಾವು ತುಂಬ ರಿಸರ್ಚ್ ಮಾಡಿ ತೊಗೊಂಬಂದಿರೋದ್ರಿಂದ ದಯವಿಟ್ಟು ಈ ಥರದ್ದು ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದಾರೆ, ಗೌರ್ಮೆಂಟ್ ಜಾಬ್ ಬಗ್ಗೆ ಹೇಳ್ತಾ ಇದ್ದಾರೆ, ಇಲ್ಲ ಯಾವುದೋ ಒಂದು ಸರ್ಟಿಫಿಕೇಟ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಕೊನೆಯವರೆಗೂ ವಿಡಿಯೋ ನೋಡಿ. ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹೋಪ್ ನಿಮಗೆ 2,000 ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದರೆ ಇದೇ ಥರ ಇನ್ಫಾರ್ಮೇಷನ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.